ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ಗೆ ತಗೊಂಡು ಈಗ ತುಂಬ ಹೊಸ ಅಪ್ಡೇಟ್ಸ್ ಎಲ್ಲ ಬಂದಿದೆ. ಸೊ ಫಸ್ಟ್ ಎಲ್ಲ ಇದಿಲ್ಲ, ಈಗ ಬಂದುಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ ಯೂಟ್ಯೂಬ್ ಬಂದುಬಿಟ್ಟು. ಡಿಸ್ಕ್ರಿಪ್ಷನ್ ಏನು ನೀವು ಹಾಕ್ತಿರಲ್ಲ ಅದನ್ನು ತಗೊಂಡು, ಓಕೆನಾ. ಸೊ ಅದ್ರ ಬಗ್ಗೆ ಎಲ್ಲ ತುಂಬ ಅಪ್ಡೇಟ್ಸ್ನ ಬರ್ತಾ ಇದೆ ಈಗೆಲ್ಲ. ಸೊ ಅದನ್ನು ನಾನು ನಿಮಗೆ ಒಂದು 3 ಪಾಯಿಂಟ್ಸ್ನ ತಿಳಿಸ್ಕೊಡ್ತೀನಿ. ಆ ಪಾಯಿಂಟ್ಸ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಏನೇನು ಬರಿಬೇಕು, ಏನು ಬರಿಬಾರ್ದು ಅಂತ ಇವೆಲ್ಲನೆಲ್ಲ ಹೇಳ್ಕೊಡ್ತೀನಿ. ಸೊ ಈಗ ಸುಮಾರು ಜನದ್ದು ಚಾನೆಲ್ ಬಂದುಬಿಟ್ಟು ಡಿಲೀಟ್ ಆಗ್ತಿದೆ. ಏನು ಕಾರಣ? ಮಿಸ್ಲೀಡಿಂಗ್ ಮೆಟಾಡೇಟಾ ಅಂದರೆ ಈಗ ಡಿಸ್ಕ್ರಿಪ್ಷನಲ್ಲಿ ಅವ್ರೇನಾದರೂ ಅನ್ವಾಂಟೆಡ್ ಆಗಿ ಏನೇನಾದರೂ ಹಾಕಿದರೆ, ಕಾಮ ಏನಾದರೂ ಹಾಕಿದರೆ, ಅದು ಬಿಟ್ಟರೆ ಏನಾದರೂ ಬೇರೆ ಟೈಪ್ಸಲ್ಲಿ ಏನಾದರೂ ಹಾಕಿದರೆ, ಆ ಕಾರಣದಿಂದ ಏನಾಗ್ತಿದೆ, ಈಗ ಮಿಸ್ಲೀಡಿಂಗ್ ಮೆಟಾಡೇಟಾನ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಚಾನಲ್ಸ್ನ ಡಿಲೀಟ್ ಮಾಡ್ತಿಲ್ಲ, ಲೈಕ್ ಗೈಡ್ಲೈನ್ಸ್ನ ಕೊಡ್ತಾ ಇದ್ದಾರೆ. ಈಗ ಸ್ಟ್ರೈಕ್ಸ್ನ ಕೊಡ್ತಿದ್ದಾರೆ. ಲೈಕ್ ನಿಮ್ಮದು ಆ ಥರ 3 ಸ್ಟ್ರೈಕ್ ಏನಾದರೂ ಬಂದುಬಿಟ್ರೆ ಡೈರೆಕ್ಟ್ಲಿ ಚಾನಲ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಮಿಸ್ಟೇಕ್ಸ್ ಮಾಡಬೇಡಿ. ಸೊ ಇವತ್ತಿನ 3 ಮಿಸ್ಟೇಕ್ ನಾನು ಹೇಳ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮಾಡೋದು. ಸೊ ಮೇಯ್ನಾಗಿ 3 ಪಾಯಿಂಟ್ಸ್ನ ಹೇಳ್ತೀನಿ. ಸೊ ಕರೆಕ್ಟಾಗಿ ಲಾಸ್ಟ್ವರೆಗೂ ಇಡೀ ವಿಡಿಯೋದಲ್ಲಿ, ಓಕೆನಾ. ಆ್ಯಂಡ್ ಸುಮಾರು ಜನದ್ದು ಚಾನಲ್ಸ್ಗೂ ಕೂಡ ಡಿಸ್ಕ್ರಿಪ್ಷನ್ ಸರಿಯಾಗಿ ಹಾಕ್ತಿರೋ ಕಾರಣದಿಂದನೂ ಬಂದುಬಿಟ್ಟು ಡಿಲೀಟ್ ಆಗಿದೆ. 3 ಸ್ಟ್ರೈಕ್ ಬಂದುಬಿಟ್ಟಾದಮೇಲೆ ಡೈರೆಕ್ಟ್ಲಿ ಡಿಲೀಟು ಮಾಡಿದ್ದಾರೆ ಯೂಟ್ಯೂಬರು, ಓಕೆನಾ. ಸೊ ಫಸ್ಟ್ನೇ ಪಾಯಿಂಟ್ ಬರೋದಾದರೆ, ಈಗ ನೀವು ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಬರೀತೀರ, ಕಾಮ ಲೈಕ್ ನೀವು ಕೀವರ್ಡ್ಸ್ ಏನಾದರೂ ಹಾಕಿದರೆ ಅದ್ರ ಕಾಮ ಬಿಡಬೇಡಿ. ಅದು ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ. ಏನಾದರೂ ಏನಾದರೂ ಹಾಕಿದರೆ, ಆ್ಯಡ್ ಮಾಡಿದರೆ ಅದನ್ನು ರಿಮೂವ್ ಮಾಡಿ, ಓಕೆನಾ. ಸೊ ನಮ್ಮದು ಸೆಕೆಂಡ್ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ಈಗ ನೀವು ಲಿಂಕ್ಸ್ ಏನಾದರೂ ಹಾಕಿದರೆ, ಬೇಡದಿರೋ ಲಿಂಕ್ಸು, ಲೈಕ್ ಈಗ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ ಅಂದ್ಕೊಳ್ಳಿ, ಅದು ಪೇಯ್ಡ್ ಅಂದ್ಕೊಳ್ಳಿ, ಅಂದರೆ ಕಾಸು ಕೊಟ್ಬಿಟ್ಟು ನೀವು, ಅಂದರೆ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ಕೈನ್ ಮಾಸ್ಟರೇ ತಗೊಳ್ಳಿ. ಈಗ ಕೈನ್ ಮಾಸ್ಟರ್ನೇ ನೀವೇನಾದರೂ ವಿತೌಟ್ ವಾಟರ್ ಮಾರ್ಕ್ ಕೊಡ್ತೀನಿ, ಎಲ್ಲ ನೀವು ಅಂದರೆ ಅದ್ರದ್ದು ಫೀಚರ್ಸ್ ಎಲ್ಲ ಯೂಸ್ ಮಾಡ್ಬೋದು, ಆ ಥರ ನೀವೇನಾದರೂ ಅದರದ್ದು ಆ ಆ್ಯಪ್ದು ಲಿಂಕ್ ಏನಾದರೂ ನೀವು ಕೊಟ್ಟರೆ, ಲೈಕ್ ನಾವು ಟೆಲಿಗ್ರಾಮ್ ಚಾನಲಲ್ಲೆಲ್ಲ ಕೊಡ್ತೀವಲ್ಲ, ಅದೇ ಥರ ಸೇಮ್ ನೀವೇನಾದರೂ ಲಿಂಕ್ ಏನಾದರೂ ನೀವು ಯೂಟ್ಯೂಬಲ್ಲಿ ಏನಾದರೂ ಕೊಟ್ಟರೆ ನಿಮ್ಮ ಚಾನಲ್ ಬಂದುಬಿಟ್ಟು ಡೈರೆಕ್ಟ್ ಡಿಲೀಟ್ ಆಗುತ್ತೆ, ಓಕೆನಾ. ಅವರು ಏನು ಯೋಚನೆ ಮಾಡಲ್ಲ. ಈ ಥರ ಆ್ಯಕ್ಚುಲಿ ಅವ್ರದ್ದೇ ಲಾಸ್ ಆಗೋದಲ್ವಾ. ಸೊ ಯಾರೆಲ್ಲ ಆ್ಯಪ್ಸ್ ಕೊಟ್ಟಿರ್ತಾರೆ ಗೂಗಲ್ ಪ್ಲೇಸ್ಟೋರ್ಗೆ, ಅವ್ರದ್ದು ಲಾಸ್ ಆಗುತ್ತೆ. ಸೊ ಇದರಿಂದ ಈ ಥರ ಲಿಂಕ್ಸ್ ಎಲ್ಲ ನೀವು ಆ್ಯಡ್ ಮಾಡೋಂಗಿಲ್ಲ. ಬೈ ಚಾನ್ಸ್ ನೀವು ಏನಾದರೂ ಆ್ಯಡ್ ಮಾಡಿದರೆ, ಲಿಂಕ್ನ ಏನಾದರೂ ಆ್ಯಡ್ ಮಾಡಿದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ಲಿಂಕ್ನ ರಿಮೂವ್ ಮಾಡುತ್ತೆ, ಇಲ್ಲಾಂದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಡುತ್ತೆ, ಇಲ್ಲಾಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಡುತ್ತೆ, ಓಕೆನಾ. ಸೊ ಇದು ಮಾಡೋಕ್ಕೆ ಹೋಗಬೇಡಿ. ಲಿಂಕ್ ಬಂದುಬಿಟ್ಟು ನೀವು ಬೇಕಿದ್ರೆ ಟೆಲಿಗ್ರಾಮ್ ಚಾನಲ್ ಮಾಡಿಕೊಂಡು ಅದರಲ್ಲಿ ಬೇಕಿದ್ರೆ ನೀವು ಪ್ರೊವೈಡ್ನ ಮಾಡ್ಬೋದು ಲಿಂಕ್ಸ್ನ. ಸೊ ಇದಾಯಿತಾ, ಇದೊಂದಾಯಿತು. ನಮ್ಮದು ಇನ್ನೂ ಕೆಲವೊಂದು ಲಿಂಕ್ಸ್ಗಳಿರುತ್ತೆ, ನೀವು ಡೈರೆಕ್ಟ್ ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ, ಆ ಥರ ಡೈರೆಕ್ಟ್ ಅವರು ಲಿಂಕ್ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅವರು ವೆಬ್ಸೈಟ್ಗೆ ಬಂದುಬಿಟ್ಟು ಜಾಯ್ನ್ ಆಗ್ತಾರೆ. ಆ ಥರ ವೆಬ್ಸೈಟ್ದು ಲಿಂಕ್ಸ್ ಏನಾದರೂ ನೀವು ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರೆ, ಅವರು ಡೈರೆಕ್ಟ್ಲಿ ಆಗಲೂ ಕೂಡ ಲಿಂಕ್ನ ರಿಮೂವ್ ಮಾಡ್ತಾರೆ, ಇಲ್ಲಾಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಡ್ತಾರೆ, ಇಲ್ಲಾಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾನ ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಲಿಂಕ್ಸ್ ಹಾಕಬೇಡಿ. ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಯಾರೆಲ್ಲ ಸೇಲ್ ಮಾಡ್ತಿದ್ದಾರೆ ಅವ್ರದ್ದು ಲಿಂಕ್ ತೊಗೊಬಂದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿಬಿಟ್ಟು ನಿಮ್ಮ ಚಾನಲ್ನ ಡಿಲೀಟ್ ಮಾಡೋ ಥರ ಮಾಡ್ಕೋಬೇಡಿ, ಓಕೆನಾ. ಇದೊಂದಾಯಿತು ನಮ್ಮದು ಲಿಂಕು. ಇನ್ನೊಂದು ಲಿಂಕ್ದೇ ನಾನು ನಿಮಗೆ ಮಾತಾಡ್ತೀನಿ. ಸೊ ಲೈಕ್ ಕೆಲವೊಬ್ಬರು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ಸ್ ಕೊಟ್ಟಿರ್ತಾರಲ್ಲ, ಇಲ್ಲ ವಾಟ್ಸಪ್ಪಲ್ಲಿ ಕೊಟ್ಟಿರ್ತಾರೆ, ಸೇಮ್ ಅದೇ ಥರ ನೀವು ಲಿಂಕ್ನೇನಾದರೂ ನಿಮ್ಮ ಯೂಟ್ಯೂಬಲ್ಲಿ ಕೊಟ್ಟಾಗ, ಅದು ಆ ಲಿಂಕ್ನ ಅವ್ರು ಟಚ್ ಮಾಡಿದಾಗ ಅವ್ರ ಫೋನಿಗೆ ಏನಾದರೂ ವೈರಸ್ಸು ಬರೋ ಥರ ಏನಾದರೂ ಲಿಂಕ್ ನೀವೇನಾದರೂ ಹಾಕಿದರೆ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ, ಈ ಕಾರಣದಿಂದನೂ ಏನಾಗುತ್ತೆ, ನಿಮ್ಮದು ಆ ಲಿಂಕ್ನೂ ರಿಮೂವ್ ಆಗುತ್ತೆ ಆ್ಯಂಡ್ ನಿಮ್ಮದು ಸ್ಟ್ರೈಕ್ನೂ ಬೀಳುತ್ತೆ ನಿಮ್ಮದು ಆ ವಿಡಿಯೋಗೆ, ಓಕೆನಾ. ಸೊ ಹುಷಾರಾಗಿರಿ. ಯಾರೂ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಏನು ಬೇಕು ಅದು ಹಾಕಬೇಡಿ. ಏನು ಹಾಕಬೇಕು ಅದನ್ನು ಮಾತ್ರ ಕರೆಕ್ಟಾಗಿ ಹಾಕಿ. ಇನ್ನೊಂದು ಏನಂದರೆ ಗೈಸ್, ನೀವು ಬೇರೆಯವ್ರದ್ದು ಲಿಂಕ್ ಬಂದುಬಿಟ್ಟು ಆ್ಯಡ್ ಮಾಡೋಂಗಿಲ್ಲ. ಲೈಕ್ ಇನ್ಸ್ಟಾಗ್ರಾಮ್ ನಿಮ್ಮದು ಬೇಕಿದ್ರೆ ಲಿಂಕ್ ನೀವು ಹಾಕ್ಕೋಬೋದು, ಇನ್ಸ್ಟಾಗ್ರಾಮ್ದಾಯಿತು, ಫೇಸ್ಬುಕ್ದಾಯಿತು. ಆ್ಯಂಡ್ ಅದೇ ಥರ ನೀವು ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನಿಮ್ಮದು ಬಿಟ್ಟು ಬೇರೆಯವ್ರದ್ದು ಲಿಂಕ್ಸ್ ಹಾಕೋ ಆಗಿಲ್ಲ. ಲೈಕ್ ಇನ್ಸ್ಟಾಗ್ರಾಮ್ದಾಗಲಿ, ಫೇಸ್ಬುಕ್ದಾಗಲಿ, ಇನ್ನೂ ಬೇರೆ ಟ್ವಿಟ್ಟರ್ ಅದು ಇದು ಎಲ್ಲ ಇರುತ್ತಲ್ಲ, ಸೊ ಆ ಥರ ಲಿಂಕ್ಸ್ ಹಾಕೋ ಆಗಿಲ್ಲ ಬೇರೆಯವ್ರದ್ದು. ಸೊ ನಿಮ್ಮದು ನೀವು ಹಾಕ್ಕೋಬೋದು. ಬೇರೆಯವ್ರದ್ದು ಯೂಟ್ಯೂಬ್ದು ಅಷ್ಟೇ ನೀವು ಲಿಂಕ್ನ ಹಾಕೋ ಆಗಿಲ್ಲ, ನಿಮ್ಮದು ಏನು ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ, ಓಕೆನಾ. ಸೊ ಅದು ಬಿಟ್ಟು ಬೇರೆ ನಾರ್ಮಲಾಗಿ ನೀವು ಲಿಂಕ್ಸ್ ನಿಮ್ಮದು ಬೇಕಿದ್ರೆ ನೀವು ಹಾಕ್ಕೋಬೋದು, ಬಟ್ ಬೇರೆಯವ್ರದ್ದು ನೀವು ಪ್ರೊವೈಡ್ ಮಾಡೋ ಹಾಗಿಲ್ಲ, ಓಕೆನಾ. ಆ್ಯಂಡ್ ಹಾಗೆ ಇದೆಲ್ಲ ಆಯಿತಾ, ಇವನ್ನೆಲ್ಲ ಲಿಂಕ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಆ್ಯಡ್ ಮಾಡ್ತಾಯಿದ್ರಿ ಇವತ್ತಿಂದ ಆ್ಯಡ್ ಮಾಡೋದು ಬಿಡಿ, ಯಾಕಂದರೆ ಅಪ್ಡೇಟ್ಸ್ ಎಲ್ಲ ಬಂದಿದೆ. ನೀವು ಲಿಂಕ್ಸು ಯಾವುದು ಹಾಕೋಕ್ಕಾಗಲ್ಲ. ಬೈ ಚಾನ್ಸ್ ನೀವೇನಾದರೂ ಹಾಕಿದರೆ ನಿಮ್ಮದೇ ಚಾನಲ್ಗೆ ಸ್ಟ್ರೈಕ್ ಬೀಳುತ್ತೆ. ಸ್ಟ್ರೈಕ್ ಬಿದ್ದರೆ ಅದು ಹೋಗಲ್ಲ, ಬಟ್ ನಿಮಗೆ 1 to 3 ಸ್ಟ್ರೈಕ್ಸ್ ಏನಾದರೂ ಬಂದುಬಿಟ್ಟೆ
ಚಾನಲ್ ಬಂದ್ಬಿಟ್ಟು ಡೈರೆಕ್ಟ್ ಡಿಲೀಟ್ ಆಗುತ್ತೆ. ಓಕೆನಾ. ಇದು ಬಿಟ್ಟು ನೀವು ಬೇಕಿದ್ರೆ ಟೈಟಲ್ ಸೇಮ್ ಏನಿದೆ ಅದನ್ನೇ ಹಾಕ್ಕೋಬೋದು. ಅದಾದಮೇಲೆ ಕೆಳಗಡೆ ನಿಮ್ಮದು ಏನು ಸೋಷಲ್ ಮೀಡಿಯಾ ಲಿಂಕ್ಸ್ ಇದೆ ಅದನ್ನು ಹಾಕ್ಕೋಬೋದು. ಅದ್ರ ಕೆಳಗಡೆ ಕೀವರ್ಡ್ಸ್ ಅಲ್ಲಿ ಏನಾದರೂ ಹಾಕ್ಕೋಬೋದು. ಅದ್ರ ಕೆಳಗಡೆ ನೀವು ಟ್ಯಾಗ್ಸ್ನ ಬೇಕಿದ್ರೆ ಹಾಕ್ಕೋಬೋದು. ಲಾಸ್ಟಲ್ಲಿ ಇನ್ನೇನಾದರೂ ನೀವು ಬರ್ಕೋಬೋದು, ಅದು ನಿಮ್ಮ ಇಷ್ಟ. ಓಕೆನಾ ಗೈಸ್. ಅನ್ವಾಂಟೆಡ್ ಲಿಂಕ್ಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.